ನೋಡೋಕೆ ಬ್ರೈಟ್ ಇದೆ, ತಿಂದಾಗ ಲೈಟ್ ಇದೆ, ಹಾಗೆ ಪ್ರೊಸೆಸ್ ಅಂತೂ ಸಿಕ್ಕಾಪಟ್ಟೆ ಈಸಿ ಇದೆ. ಶೈನಿ ಆಗಿರುವಂಥ, ಫ್ಲಫಿ ಆಗಿರುವಂಥ, ಕಲರಲ್ಲಿ ಬ್ರೈಟ್ ಆಗಿರುವಂಥ ಮ್ಯಾಂಗೋ ಜೆಲಿನ ಕೇವಲ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಬನ್ನಿ ರೆಸಿಪಿನ ನೋಡ್ಕೊಂಡು ಬಿಡೋಣ. ನಾನಿಲ್ಲಿ 1 ಅಲ್ಫಾನ್ಸೋ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಈ ಜೆಲಿನ ಮಾಡೋಕ್ಕೆ ನಾವು ಯಾವುದೇ ರೀತಿಯಾದ ಜೆಲಾಟಿನ್ ಮತ್ತು ಕಾರ್ನ್ ಫ್ಲೋರ್ನ ಯೂಸ್ ಮಾಡ್ತಾ ಇಲ್ಲ. ಅಲ್ಫಾನ್ಸೋ ಮ್ಯಾಂಗೋನ ನೋಡ್ತಾ ಇದ್ರೇನೆ ತಿನ್ನಬೇಕು ಅನಿಸುತ್ತೆ. ಯಾಕಂದರೆ ಇದರ ಟೇಸ್ಟ್ ಆಗಲಿ, ಇದರ ಕಲರ್ ಆಗಲಿ ಅಷ್ಟು ಸಖತ್ತಾಗಿರುತ್ತೆ. ಆಮೇಲೆ ಇದು ನಂದು ಮ್ಯಾಂಗೋ ಸೀರೀಸ್ 21. ಆಲ್ರೆಡಿ ನಾನು 20 ಸೀರೀಸ್ನ ಮುಗಿಸಿದ್ದೀನಿ. ರೆಸಿಪಿನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಮರಿದೆ ನೋಡಿ. ಹಾಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ. ನೋಡಿ, ಮ್ಯಾಂಗೋ ಪ್ಯೂರಿನ ನಾನು ಈ ರೀತಿ ಸೋಸ್ಕೊಂಡು ಬಿಡ್ತೀನಿ. ಏನಕ್ಕಂದರೆ ಏನಾದರೂ ಇಂಪ್ಯೂರಿಟೀಸ್ ಇದ್ದರೆ ಜೆಲಿ ಟೆಕ್ಸ್ಚರ್ ಚೆನ್ನಾಗಿ ಬರಲ್ಲ. ಸೊ ಹಾಫ್ ಬೌಲ್ನಷ್ಟು ಮ್ಯಾಂಗೋ ಪ್ಯೂರಿ ರೆಡಿ ಆಗಿದೆ. ನಾನು ಒಂದು ಪಾತ್ರೆಗೆ ಇಲ್ಲಿ ಅರ್ಧ ಬೌಲ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ ಅಗಾರ್ ಅಗಾರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀರು ಮತ್ತು ಪ್ಯೂರಿ ಎಲ್ಲ ಸೇರಿಸಿ 400 ml ವರೆಗೂ ಆಗುತ್ತೆ. ಒಂದು 400 mlಗೆ ನಾವು 3 ಗ್ರಾಮ್ನಷ್ಟು ಅಗಾರ್ ಅಗಾರ್ ಪೌಡರ್ನ ಹಾಕ್ಕೋಬೇಕು. 2 ಸ್ಪೂನ್ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರೆಡಿ ಮಾಡಿಟ್ಕೊಂಡಿರೋ ಮ್ಯಾಂಗೋ ಪ್ಯೂರಿನ ಹಾಕ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಗಾರ್ ಅಗಾರ್ ಪೌಡರ್ನ ಹಾಕಿದ್ಮೇಲೆ ನಾವು ಇದನ್ನು ಕುದಿ ಬರೋವರೆಗೂ ಕುದಿಸ್ಕೋಬೇಕು, ಇಲ್ಲ ಅಂದರೆ ಜೆಲಿ ಆಗಲ್ಲ. ನೋಡಿ, ಇವನ್ ಆಗಿ ನೀಟಾಗಿ ಮಿಕ್ಸ್ ಆಗಿ ಕುದಿ ಬಂದಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇದನ್ನು ಕಂಟೈನರ್ಗೆ ಹಾಕ್ಕೊಂಡ್ಬಿಡ್ತೀನಿ. ನಾನಿಲ್ಲಿ ಐಸ್ ಟ್ರೇನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇಷ್ಟವಾಗಿರೋ ಕಂಟೈನರ್ನ ತಗೋಬೋದು, ಇಲ್ಲ ಸಿಲಿಕಾನ್ ಮೌಲ್ಡಲ್ಲಿ ಕೂಡ ಹಾಕೋಬೋದು. ಇವಾಗ ನೆಕ್ಸ್ಟು ಮಿಲ್ಕ್ ಜೆಲ್ಲಿನ ಮಾಡೋದು ಹೇಗೆ ಅಂತ ನೋಡೋಣ. 1 ಬೌಲ್ನಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಟೀ ಸ್ಪೂನಷ್ಟು ಅಗಾರ್ ಅಗಾರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಂದರೆ ಒಂದು 3 ಗ್ರಾಮ್ವರೆಗೂ ಅಗಾರ್ ಅಗಾರ್ ಪೌಡರ್ ಆಗುತ್ತೆ. ಇದಕ್ಕೆ ನಾನು 2 ಸ್ಪೂನ್ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಕಡಿಮೆ ಸಕ್ಕರೆನ ಯೂಸ್ ಮಾಡ್ತೀನಿ. ನಿಮಗೆ ಬೇಕಿದ್ರೆ ನೀವು ಜಾಸ್ತಿ ಸಕ್ಕರೆನ ಕೂಡ ಹಾಕೋಬೋದು. ನೋಡಿ, ಹಾಲು ಕೂಡ ಕುದೀತಾ ಇದೆ. ತಣ್ಣಗಾದ್ಮೇಲೆ ಇದನ್ನು ಐಸ್ ಟ್ರೇಗೆ ಹಾಕ್ಕೊಂಡ್ಬಿಡ್ತೀನಿ. ನೀವು ಇದನ್ನು ಫ್ರಿಜ್ಜಲ್ಲಿ ಅಂದರೆ 1 ಗಂಟೆ ಇಟ್ಟರೆ ಸಾಕು, ಸೆಟ್ ಆಗಿಬಿಡುತ್ತೆ. ಹೊರಗಡೆ ಒಂದು 4 ಅವರಲ್ಲಿ ಸೆಟ್ ಆಗಿ ಬಂದ್ಬಿಡುತ್ತೆ. ಆ್ಯಂಡ್ ಜೆಲಿ ಸೆಟ್ ಆಗಿದೆ. ಬನ್ನಿ ನೋಡೋಣ ಹೇಗೆ ಬಂದಿದೆ ಅಂತ. ನೀವು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ, ಫ್ಲಫಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ. ಹಾಗೆ ಇದು ಮಿಲ್ಕ್ ಜೆಲ್ಲಿ, ಇದು ಕೂಡ ಸಖತ್ತಾಗಿ ಬಂದಿದೆ. ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.